ನಮಸ್ಕಾರ. ಗೌತಮಿ ನ್ಯೂಸ್ ಕರ್ನಾಟಕ. ಗಡಿಭಾಗದ ಮಹಾರಾಷ್ಟ್ರದ ಕವಳಿಕಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿ ಹುಕ್ಕೇರಿ ತಾಲೂಕಿನ ಮಾನಗಾಂವ್ ಗ್ರಾಮದ ಕೆಂಪಣ್ಣ ಪಾಟೀಲ ಎಂಬ ರೈತನು ಜಮೀನಿಗೆ ಹೋಗುವಾಗ ಟಿಸಿ ಕಂಬಗಳಿಂದ ನೆಲಕ್ಕೆ ಹರಡೆ ವಿದ್ಯುತ್ ತಗುಲಿ ಎತ್ತುಗಳು ಸ್ಥಳದಲ್ಲಿಯೇ ಮೃತಪಟ್ಟ ಘಟನೆ ಗುರುವಾರ ನಡೆದಿದೆ. ಭರತ್ವಾಲಾ ಕಂಪನಿಯವರು ರಸ್ತೆಯ ಪಕ್ಕದಲ್ಲಿಯೇ ಕಂಬಲನ್ನು ಅಳವಡಿಸಿದ್ದು, ಇದಕ್ಕೂ ಮುಂಚೆ ಹಲವು ಬಾರಿ ಈ ಸ್ಥಳದಲ್ಲಿ ಅಪಾಯಗಳು ಸಂಭವಿಸಿದ್ದು, ಕಂಪನಿಯವರಿಗೆ ತಡೆಗೋಡೆಯೊಳಗೆ ವಿದ್ಯುತ್ ಕಂಬಗಳನ್ನು ಅಳವಡಿಸಲು ಹಲವು ಮನವಿ ಮಾಡಿದರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ಬೈಟ್ ಸ್ಥಳೀಯ ರೈತ ಮಾತನಾಡಿ, ಕಂಪನಿಯವರಿಗೆ ಹಲವು ಬಾರಿ ಕಂಬಲನ್ನು ತೆರವುಗೊಳಿಸು ಮನವಿ ಮಾಡಿದರೂ ಯಾವುದೇ ಕ್ರಮಗೊಂಡಿಲ್ಲ. ವಿದ್ಯುತ್ ತಗುಲಿ ನಮ್ಮ ಎತ್ತುಗಳು ಸಾವನ್ನಪ್ಪಿದ್ದು ಕಂಪನಿಯವರೇ ಜವಾಬ್ದಾರರು ಎಂದು ಆರೋಪಿಸಿದರು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಗೌತಮಿ ನ್ಯೂಸ್ ಕರ್ನಾಟಕ, ನಮ್ಮ ನಡೆ ಸತ್ಯದ ಕಡೆ. ಹಿಂಗ ದನ ತಗೊಂಡು ಬರೋದಿನಿ, ಈ ಟಿಸಿನ ಇಲ್ಲಿ ಐತೆ ದಾಟಾದೀನಿ, ಹೊಲ ಇಲ್ಲಿ ದಾಟಾದ್ರೆ ಅನ್ಕಾದ್ರೆ ಹೊರಗೋಗಿ ಕರೆಕ್ಟ್ ಬಿಟ್ಟು ಎಡ್ಡು ಕೆಡ್ಡು ಹೋಗೋದು ಜಾಗ ಮೇಲೆ ಸಿಗ್ತದವ್ರೆ. ನನಗೂ ಜರ ಹೈತು ಕೈ ಹಗ್ಗಿರನ ಏನು ಮಾಡಿ ಪಟ್ ದಿಗ ಸೈಡ್ ಹೋಗಿ ಕಚ್ಚಿನ ಅವ್ರ ಗೇಟಿಗೆ ಹೋಗಿ ಬರೋದಕ್ಕೆ 15 ನಿಮಿಷ ಅಂದ್ರೆ ಹೊರಗೋಗಿ ಜಾಗ ಮೇಲೆ ಸಿಗ್ತದಾವ. ನಾನು ತಾಗ ಫೋನ್ ಇಲ್ಲ ಏನೂ ಇಲ್ಲ, ಹೊಲಕ್ಕೆ ಮಳಿ ಬೆಳೆನ ಹಂಗೆ ಹೊಂಟಿನಿ ಗಳೆ ಹೊಡ್ಯಾಕ ಅನ್ಕಂದ್ರೆ ಸತ್ತೂರಿ. ಮತ್ತೆ ಎನ್ನಾರ ಬಿ ಮಾಲಕ್ ಬರಲ್ಲ. ಯಾವ ಮಾಲಕ್ ರೀ? ಈ ಫ್ಯಾಕ್ಟ್ರಿ ಮಾಲಕ್. ಫ್ಯಾಕ್ಟ್ರಿ ಹೆಸರು? ಫ್ಯಾಕ್ಟ್ರಿ ಹೆಸರು ಏನೈತೆ ಅಮ್ಮ ನಮಗೆ ಗುರುತಿರ್ತಾರ. ಅದ್ರ ಮ್ಯಾನೇಜರ್ ಅದಾನ, ಅವ್ನು ಕರಿತಾನೋ ಅವ್ನು ಹೇಳ್ತಾನೆ ರೀ, ಏ ಮಲಿಕ ಬಾಂದ್ರ ಹೊಲ ಗುರು ಬೆಳಗಾವ್ ಅಂತ ಅವ್ ಮಾಲಕ್ ಎನ್ನ ಇಲ್ಲಿ ಬರಲ್ಲ. ಈಗ ಒಂದು ತಾಸು ಮೇಲೆ ಆಗ್ತದ, ಎಲ್ಲ ರೈತರು ಬಂದು ನಿಂತಿದ್ದೆವು, ಯಾರು ಕೂಡ ಅದನ್ನ ಕೇರ್ ಮಾಡಲ್ಲ. ನಮ್ಮ ಎಂಕಲ್ಮೆಂಟ್ ಪೊಲೀಸ್ ಸ್ಟೇಷನ್ದವ್ರಿಗೆ ಈಗ ತಿಳ್ಸಾರ್ದೆವು, ಅವ್ರು ಬಂದು ಕೇಳಿ ಏನು ಹೇಳ್ತಾರೆ ಕೇಳೋದೈತಿ. ಈಗ ಕಂಪ್ಲೇಂಟ್ ಮಾಡೋದು ಮೂಗ್ ಜನ ಹೋಗ್ರಿ ಗೌಡಿ ನೋಡಿದ್ರಿ ನವೀನ ತಗಲಿ ಮನ್ ಕೊಡೋದಿಲ್ಲ ನೋಡೋದು ಪೂರ ಮುಗಿತ